Good morning dear students, welcome back. ನಾನು ನಿಮ್ಮ ಫಿಸಿಕ್ಸ್ ಪ್ರೊಫೆಸರ್ ಡಾಕ್ಟರ್ ನಾಗರಾಜ್. ಫಸ್ಟ್ PUC ಫಿಸಿಕ್ಸನ್ನು ನಾನು ಪಾಠ ಮಾಡ್ತಾ ಇದ್ದೀನಿ. ಆಗಲೇ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳ್ದಂಗೆ ಲಾಸ್ ಆಫ್ ಮೋಷನ್ ಅನ್ನೋ ಚಾಪ್ಟರನ್ನು ಅಂದರೆ ಚಾಪ್ಟರ್ ನಂಬರ್ 5 ಬುಕ್ ನಂಬರ್ 1 ಸ್ಟಾರ್ಟ್ ಮಾಡಿದ್ದೀನಿ. ದಿಸ್ ಈಸ್ ಸೆಕೆಂಡ್ ವಿಡಿಯೋ ಇನ್ ದಟ್ ಫಾರ್ ದಟ್ ಚಾಪ್ಟರ್. ಸೊ ಇಂದಿನ ವಿಡಿಯೋದಲ್ಲಿ ಅರಿಸ್ಟಾಟಲ್ ಫ್ಯಾಲಸಿ, ಅರಿಸ್ಟಾಟಲ್ ಸ್ಟೇಟ್ಮೆಂಟ್ ಅಬೌಟ್ ದ ಮೋಷನ್ ಆಫ್ ದ ಬಾಡಿ, ಅದಾದಮೇಲೆ ಕಾನ್ಸೆಪ್ಟ್ ಆಫ್ ಇನರ್ಷಿಯಾ, ಲಾ ಆಫ್ ಇನರ್ಷಿಯಾ, ಎಕ್ಸಾಂಪಲ್ಸ್ ಫಾರ್ ಇನರ್ಷಿಯಾ ಆ್ಯಂಡ್ ದಟ್ ಈಸ್ ನ್ಯೂಟನ್ಸ್ ಫಸ್ಟ್ ಲಾ ಆ್ಯಂಡ್ ನ್ಯೂಟನ್ಸ್ ಸೆಕೆಂಡ್ ಲಾ, ಜೊತೆಗೆ ಕಾನ್ಸೆಪ್ಟ್ ಆಫ್ ಮೊಮೆಂಟಮ್ ಇಷ್ಟನ್ನು ನಾವು ಡಿಸ್ಕಸ್ ಮಾಡಿದ್ದೀವಿ. ವಿದ್ಯಾರ್ಥಿಗಳೇ ನೆನಪಿಟ್ಕೊಳ್ಳಿ, ಈ ಚಾಪ್ಟರ್ನಲ್ಲಿ ನಾವು ಮೋಷನ್ನಿನ ಕಾಸ್ ಅಂದರೆ ವಾಟ್ ಈಸ್ ಅ ರೀಸನ್ ಫಾರ್ ದ ಮೋಷನ್, ಕಾಸ್ ಫಾರ್ ದಿ ಮೋಷನ್ ಅನ್ನು ಚರ್ಚೆ ಮಾಡ್ತಾ ಇದ್ದೀವಿ. ಇನ್ಸ್ಟೆಡ್ ಆಫ್ ಫೋಕಸಿಂಗ್ ಆನ್ ದಿ ನೇಚರ್ ಆಫ್ ದ ಮೋಷನ್. ನೇಚರ್ ಆಫ್ ದ ಮೋಷನ್ ಬಗ್ಗೆ ಆಲ್ರೆಡಿ ಮೋಷನ್ ಇನ್ 1 ಡೈಮೆನ್ಷನ್ 2 ಡೈಮೆನ್ಷನ್ ಆಗಿ ಹೋಗಿದೆ. ಈ ಚಾಪ್ಟರ್ನಲ್ಲಿ ಒಂದು ಆಬ್ಜೆಕ್ಟ್ ಮೂವ್ ಆಗಲಿಕ್ಕೆ ಕಾರಣ ಏನು ಅಥವಾ ಸ್ಟಾಪ್ ಮಾಡಬೇಕು ಅಂದರೆ ಏನು ಮಾಡಬೇಕು, ಇದ್ರ ಬಗ್ಗೆ ಅಷ್ಟೇ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಓಕೆ, ಕಮ್ ಲೆಟ್ ಅಸ್ ಪ್ರೊಸೀಡ್ ಫಾರ್ ದ ನ್ಯೂಟನ್ಸ್ ಸೆಕೆಂಡ್ ಲಾ ಬಂದ್ಬಿಟ್ಟು ಏನು ಹೇಳುತ್ತೆ, ದ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ದಟ್ ಈಸ್ dp ಡಿವೈಡೆಡ್ ಬೈ dt ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಅಪ್ಲೈಡ್ ಫೋರ್ಸ್, ಅಥವಾ ದ ಫೋರ್ಸ್ ಅಪ್ಲೈಡ್ ಆನ್ ಎ ಬಾಡಿ ಕಾಸಸ್ ಚೇಂಜ್ ಇನ್ ದ ಮೊಮೆಂಟಮ್ ವಿತ್ ರೆಸ್ಪೆಕ್ಟ್ ಟು ಟೈಮ್, ದಟ್ ಈಸ್ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಆಮೇಲೆ ಇದಕ್ಕೆ ಒಂದಷ್ಟು ಎಕ್ಸಾಂಪಲ್ಸ್ ಅನ್ನು ಕೂಡ ಕೊಟ್ಟೆ. ಆ ಕ್ರಿಕೆಟ್ ಬಾಲನ್ನು ಹಿಡಿಬೇಕಾದ್ರೆ ಫೀಲ್ಡರು ಹಿಡಿದುಬಿಟ್ಟು ಸ್ವಲ್ಪ ಕೈಯನ್ನು ಹೀಗೆ ಮೂವ್ ಮಾಡ್ತಾನೆ. ಯಾಕೆ ಅಂತಂದರೆ ಬೈ ಡೂಯಿಂಗ್ ಸೊ ಈಸ್ ಎಕ್ಸ್ಟೆಂಡಿಂಗ್ ದ ಟೈಮ್, ಈಸ್ ಡಿಲೇಯಿಂಗ್ ದ ಪ್ರೋಸೆಸ್ ಆಫ್ ಸ್ಟಾಪಿಂಗ್, ದಟ್ ಮೀನ್ಸ್ ಈಸ್ ಇನ್ಕ್ರೀಸಿಂಗ್ dt. ಸೊ therefore he will be applying lesser amount of force. So amount of time taken is more, so amount of force applied is less. ಈ ಥರ. So change in the momentum and time taken for change in the momentum both will decide the force ಅನ್ನೋದಕ್ಕೆ ನಾನು ಒಂದಷ್ಟು ಎಕ್ಸಾಂಪಲ್ಸನ್ನು ಕೊಟ್ಟಿದ್ದೆ ಹಿಂದಿನ ವಿಡಿಯೋದಲ್ಲಿ. ಆಮೇಲೆ ಮೊಮೆಂಟಮ್ ಅಂದರೆ ಏನು, ಚೇಂಜ್ ಇನ್ ದ ಮೊಮೆಂಟಮ್ ಅಂದರೆ ಏನು, ಇಟ್ ಈಸ್ ನಥಿಂಗ್ ಬಟ್ ಮಾಸ್ ಇಂಟು ವೆಲಾಸಿಟಿ, ಪ್ರಾಡಕ್ಟ್ ಆಫ್ ಮಾಸ್ ಆ್ಯಂಡ್ ವೆಲಾಸಿಟಿ. ಈಗ ಈ ಈಕ್ವೇಷನನ್ನು ಉಪಯೋಗಿಸ್ಕೊಂಡು ಒಂದು ಇಂಪಾರ್ಟೆಂಟ್ ಈಕ್ವೇಷನನ್ನು ನಾವು ಡಿರೈವ್ ಮಾಡ್ತೀವಿ. ದಟ್ ಈಸ್ ನಥಿಂಗ್ ಬಟ್ ಟು ಡಿರೈವ್ ಇದು ಭಾಳ ಇಂಪಾರ್ಟೆಂಟ್. ಕೇಳ್ತಾರೆ, ಎಫ್ ಇಸ್ ಈಕ್ವಲ್ ಟು ಎಮ್ ಎ ಕ್ವಶನ್ ಅನ್ನು ಕೇಳ್ಬೋದು. ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ನ್ಯೂಟನ್ಸ್ ಸೆಕೆಂಡ್ ಲಾ ಅಂಡ್ ಹೆನ್ಸ್ ಡಿರೈವ್ ಎಫ್ ಇಸ್ ಈಕ್ವಲ್ ಟು ಎಮ್ ಎ. ಓಕೆ, ನೌ ಲೆಟ್ ಅಸ್ ಸ್ಟಾರ್ಟ್ ದ ಡಿರೈವೇಶನ್. ಲೆಟ್ ಅಸ್ ಕನ್ಸಿಡರ್ ಅ ಬಾಡಿ, ರಿಜಿಡ್ ಬಾಡಿ ಆಫ್ ಮಾಸ್ m moving initially with velocity u. U is the initial velocity. Okay, now on this body apply the force. Let us apply force on the body in the same direction, not necessarily in the same direction, but for the sake of simplification I take the same direction. Let F be the force acting on the body. ಇವಾಗ ನೀವು ನಿಧಾನ ಹಿಂಗೆ ನಡ್ಕೊಂಡು ಹೋಗ್ತಾ ಇರ್ತೀರಾ, ಹಿಂದ್ಗಡೆಯಿಂದ ಬಂದು ನಿನ್ನ ಫ್ರೆಂಡ್ ತಳ್ತಾನೆ ನಿನ್ನನ್ನು. ಅವಾಗ ಏನಾಗುತ್ತೆ, ನಿಮ್ಮ ಸ್ಪೀಡ್ ಜಾಸ್ತಿ ಆಗುತ್ತೆ, ನಿಮ್ಮ ವೆಲಾಸಿಟಿ ಜಾಸ್ತಿ ಆಗುತ್ತೆ. ಅಥವಾ ನೀವು ಓಡಿ ಹೋಗ್ತಾ ಇದ್ರಿ, ಆಪೋಸಿಟಿಂದ ಜೋರಾಗಿ ಗಾಳಿ ಬೀಸ್ತಾ ಇದೆ, ಅಥವಾ ಎದುರುಗಡೆಯಿಂದ ಬಂದು ನಿನ್ನ ಫ್ರೆಂಡ್ ನಿನ್ನನ್ನು ತಡೀತಾನೆ. ಅವಾಗ ಏನಾಗುತ್ತೆ, ನಿಮ್ಮ ವೆಲಾಸಿಟಿ ಕಡಿಮೆ ಆಗುತ್ತೆ. ಒಟ್ಟಾರೆ ಬಿಕಾಸ್ ಆಫ್ ದಿ ಅಪ್ಲೈಡ್ ಫೋರ್ಸ್ ದೇರ್ ವಿಲ್ ಬಿ ಚೇಂಜ್ ಇನ್ ದ ವೆಲಾಸಿಟಿ. ಸೊ ದೇರ್ ಫೋರ್ ಇನಿಷಿಯಲ್ ವೆಲಾಸಿಟಿ ಯು ಆಫ್ಟರ್ ಸಮ್ ಟೈಮ್ ಬಿಕಮ್ಸ್ ವಿ. ಗೊತ್ತಾಯ್ತಾ? ಆಫ್ಟರ್ ಸಮ್ ಟೈಮ್ ಅಂದರೆ ಆಫ್ಟರ್ dt second it becomes v. So now follow carefully. Initial momentum is equal to m into u. Final momentum is equal to m into v. Therefore change in the momentum dp, p ಅಂದ್ರೆ momentum, dp ಅಂದ್ರೆ change in the momentum, this is equal to final momentum that is m into v minus initial momentum that is m into u. Understood? Now divide on both the sides by dt, divide by dt, ಯಾಕಂದರೆ dt ಸೆಕೆಂಡಲ್ಲಿ ವೆಲಾಸಿಟಿ ಚೇಂಜ್ ಆಗಿದೆ. therefore it is dp divided by dt is equal to m ಕಾಮನ್ ತಗೋತೀನಿ, it is v minus u divided by dt. ಗಮನಿಸ್ತಾ ಇದ್ದೀರಾ ಮಕ್ಕಳೇ? ಎಸ್ ಸರ್.
Now look at this carefully. This is nothing but change in the velocity divided by time taken. So change in the velocity divided by time taken is nothing but acceleration. So but v minus u divided by dt is nothing but acceleration. So ಹಾಗಾಗಿ v minus u by dt ಅನ್ನು ನಾನು a ಅಂತ ಬರಿತೀನಿ. So I continue here. So this becomes therefore dp divided by dt is equal to m into a. Let me call this as equation 1. So change in the momentum divided by time taken is equal to m into a. So ಈ ಡಿರೈವೇಶನ್ ಅನ್ನು ನೀವು ಮತ್ತೆ ರಿವೈಂಡ್ ಮಾಡಿ ಇನ್ನೊಮ್ಮೆ ನೋಡಿ, ಇದು ಬಹಳ ಇಂಪಾರ್ಟೆಂಟ್ ಡಿರೈವೇಶನ್ ಆಯ್ತಲ್ವಾ. ನೆಕ್ಸ್ಟ್ ಈ ಲಾ ಅನ್ನ ತಗೊಳ್ಳೋಣ. ಅಕಾರ್ಡಿಂಗ್ ಟು ನ್ಯೂಟನ್ಸ್ ಇವೆಲ್ಲ ಸ್ಟೆಪ್ಸ್ ಅನ್ನ ಬರೀಬೇಕು. ಸೆಕೆಂಡ್ ಲಾ ಏನು ಹೇಳುತ್ತೆ? ನ್ಯೂಟನ್ ಸೆಕೆಂಡ್ ಲಾ ಎಫ್ ಪ್ರಪೋರ್ಷನಲ್ ಟು ಡಿ ಪಿ ಡಿವೈಡೆಡ್ ಬೈ ಡಿ ಟಿ ಅಂತ ಹೇಳುತ್ತೆ. ದೇರ್ ಫೋರ್ ಈಕ್ವೇಶನ್ 1 ಬೇಕಾದ್ರೆ ಇದನ್ನು ಈಕ್ವೇಶನ್ 2 ಅಂತ ಕರೀರಿ. ದೇರ್ ಫೋರ್ ಫ್ರಮ್ ಈಕ್ವೇಶನ್ 1 and 2 ಅಂದರೆ ಇದನ್ನ ತಗೊಂಬಂದು ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ವಾಟ್ ವಿ ವಿಲ್ ಗೆಟ್? ಸೊ ವಿ ಗೆಟ್ ಎಫ್ ಪ್ರಪೋರ್ಷನಲ್ ಟು ಇನ್ ದ ಪ್ಲೇಸ್ ಆಫ್ ಡಿ ಪಿ ಬೈ ಡಿ ಟಿ ಐ ರೈಟ್ ಎಮ್ ಎ. ಓಕೆನಾ? ಎಸ್ ಸರ್. ಆಮೇಲೆ ಪ್ರಪೋರ್ಷನಾಲಿಟಿ ಸೈನ್ ಬಂದಾಗ ಅದನ್ನು ರಿಮೂವ್ ಮಾಡಿಬಿಟ್ಟು ಈಕ್ವಲ್ಸ್ ಹಾಕ್ತೀವಿ. ಈಕ್ವಲ್ಸ್ ಹಾಕಿದಾಗ ಒಂದು ಕಾನ್ಸ್ಟೆಂಟ್ ಬರಬೇಕು ಇಂಟು ಎಮ್ ಎ ವೆರ್ ಕೆ ಈಸ್ ಕಾನ್ಸ್ಟೆಂಟ್. ಆ್ಯಕ್ಚುಲಿ ಇದನ್ನು ಹೈಸ್ಕೂಲಲ್ಲೂ ಡಿರೈವ್ ಮಾಡಿರ್ತೀರ ನೀವು. K is a constant and we know M is also a constant. Therefore normally what we do, we take K equals 1. So let K is equal to 1. Therefore F is equal to MA. This is the equation connecting applied force, mass of the body and acceleration. ನೋಡಿ ಮಕ್ಕಳೇ, ಸುಮಾರು ಸತಿ ನಾವು ಬೈ ಮಿಸ್ಟೇಕ್ ಏನು ಮಾಡ್ತೀವಿ, F is equal to MA is ನ್ಯೂಟನ್ಸ್ ಸೆಕೆಂಡ್ ಲಾ ಅಂತ ಹೇಳ್ಬಿಡ್ತೀವಿ. ಆ್ಯಕ್ಚುಲಿ ಅದು ಹಂಗಲ್ಲ. ಎಫ್ ಇಸ್ ಈಕ್ವಲ್ ಟು ಎಮ್ ಎ ನ್ಯೂಟನ್ ಸೆಕೆಂಡ್ ಲಾ ಅಲ್ಲ. ಬಟ್ ಯೂಸಿಂಗ್ ನ್ಯೂಟನ್ಸ್ ಸೆಕೆಂಡ್ ಲಾ ವಿ ಡಿರೈವ್ ಎಫ್ ಇಸ್ ಈಕ್ವಲ್ ಟು ಎಮ್ ಎ. ಆ್ಯಂಡ್ ಅಕಾರ್ಡಿಂಗ್ ಟು ದಿಸ್ ಈಕ್ವೇಶನ್ force causes acceleration, applied force causes acceleration, and applied force may be causing positive acceleration, may be causing negative acceleration. Positive acceleration means increase in the velocity, negative acceleration means a decrease in the velocity, which we also call as retardation. Okay, so F is equal to ma. ಈಗ ಈ ಈಕ್ವೇಶನ್ ಅನ್ನು ನಾನು ಒಂದು ಸ್ವಲ್ಪ ಮಾಡಿಫೈ ಮಾಡಿ ಬರೀತೀನಿ. ಅದಕ್ಕೂ ಮುಂಚೆ ಈ ಈಕ್ವೇಶನ್ ಅನ್ನು ನಾವು ರೆಫರೆನ್ಸ್ ಆಗಿಟ್ಕೊಂಡು ಯೂನಿಟ್ ಆಫ್ ಫೋರ್ಸ್ ಅನ್ನು ಡಿಫೈನ್ ಮಾಡ್ಬೋದು. ಮಕ್ಕಳೇ, ಈ ಎಫ್ ಇಸ್ ಈಕ್ವಲ್ ಟು ಎಮ್ ಎ ಇದೆಯಲ್ಲ, ಇದು ಹೆಚ್ಚು ಕಡಿಮೆ ಎಲ್ಲರಿಗೂ ಗೊತ್ತಿರೋವಂಥ ಈಕ್ವೇಶನ್ನೇ. ಈ ಫಿಸಿಕ್ಸ್ ಅಲ್ಲಿ ಎರಡು ಈಕ್ವೇಶನ್ ಬಹಳ ಫೇಮಸ್ ಇದಾವೆ. ಯಾವ್ಯಾವುದಪ್ಪ ಅಂದರೆ ಎಫ್ ಈಕ್ವಲ್ಸ್ ಎಮ್ ಎ ಅಂತ ಒಂದು, ಇನ್ನೊಂದು ಇ ಈಸ್ ಈಕ್ವಲ್ ಟು ಎಮ್ ಸಿ ಸ್ಕ್ವೇರ್ ಅಂತ ಇನ್ನೊಂದು. ಇದು ನ್ಯೂಟನ್ನಿಂದ ಬಂದದ್ದು, ಇದು ಐನ್ಸ್ಟೀನಿಂದ ಬಂದದ್ದು. ಹೆಚ್ಚು ಕಡಿಮೆ ಎಲ್ಲ ವಿದ್ಯಾರ್ಥಿಗಳಿಗೂ ಈಕ್ವೇಶನ್ಸ್ ಗೊತ್ತಿರುತ್ತೆ. ಅವನು ಬಯಾಲಜಿ ಸ್ಟೂಡೆಂಟ್ ಆಗಿರಲಿ, ಆರ್ಟ್ಸ್ ಆ್ಯಂಡ್ ಕಾಮರ್ಸ್ ಸ್ಟೂಡೆಂಟ್ ಆಗಿರಲಿ, ಲಿಟ್ರೇಚರ್ ಸ್ಟೂಡೆಂಟ್ ಆಗಿರಲಿ, ಸಂಹೌ ಆ ಈಕ್ವೇಶನ್ಸನ್ನು ಅವನು ಕೇಳಿರ್ತಾನೆ. ಅಷ್ಟು ಫೇಮಸ್ ಈಕ್ವೇಶನ್ಸ್ಗಳು ಇವು. ಇರಲಿ, ಮತ್ತೆ ಇಲ್ಲಿಗೆ ಬರೋಣ. ಎಫ್ ಇಸ್ ಈಕ್ವಲ್ ಟು ಎಮ್ ಎಗೆ ಬರೋಣ. ಇದನ್ನು ರೆಫರೆನ್ಸ್ ಆಗಿಟ್ಕೊಂಡು ನಾವು ಎಸ್ ಐ ಯೂನಿಟ್ ಆಫ್ ಫೋರ್ಸ್ ಅನ್ನು ಡಿಫೈನ್ ಮಾಡ್ತೀವಿ. ಏನು ಹೇಳಿ ನೋಡೋಣ? ಎಸ್ ಐ ಯೂನಿಟ್ ಆಫ್ ಫೋರ್ಸ್ ಈಸ್ ನ್ಯೂಟನ್. ಇದನ್ನು ಸಿಂಬಲ್ ಆಗಿ ಬರೆಯೋದಾದ್ರೆ ಕ್ಯಾಪಿಟಲ್ ಎನ್ ಅಂತ ಬರೀಬೇಕು. ಡಿಫೈನ್ 1 ನ್ಯೂಟನ್. ಹೆಂಗೆ 1 ನ್ಯೂಟನ್ ಅನ್ನು ಡಿಫೈನ್ ಮಾಡೋದು ಕೇಳ್ತಾರೆ. 1 ನ್ಯೂಟನ್ ಡಿಫೈನ್ ಮಾಡೋದು ಹೆಂಗೆ ಅಂದರೆ, ಲೆಟ್ ಅಸ್ ಟೇಕ್ ಮಾಸ್ ಆಫ್ ದ ಬಾಡಿ ಆಸ್ 1 kg and acceleration produced is 1 meter per second square. When you apply some force, when you apply some force on a body of 1 kg, if the acceleration produced is 1 meter per second square, then definitely that force is 1 into 1 is equal to 1 Newton. ಈಗ ಬರ್ತಾ ಇದೆ ಡೆಫಿನೇಷನ್. ಏನಪ್ಪ ಅಂದರೆ, force is said to be 1 Newton if it produces an acceleration of 1 meter per second square
ಇನ್ ಎ ಬಾಡಿ ಆಫ್ ಮಾಸ್ 1 kg ಇನ್ ದ ಸೇಮ್ ಡೈರೆಕ್ಷನ್. 1 kg ತೂಕ ಇರ್ತಕ್ಕಂಥ ಬಾಡಿಯ ಮೇಲೆ, ಅದು ಕಲ್ಲಿರ್ಬೋದು ಅಥವಾ ಒಂದು ಚೆಂಡಿರ್ಬೋದು, ಒಂದು ಕಾರ್ ಇರ್ಬೋದು, ಏನೋ ಒಂದು ವಸ್ತು, 1 kg ಕಾರ್ ಯಾವುದು ಇರಲ್ಲ, ಸುಮ್ಮನೆ ಹೇಳಿದೆ ಅಷ್ಟೇ. ಒಟ್ಟಾರೆ 1 kg ತೂಕ ಇರುವಂಥ ವಸ್ತುವಿನ ಮೇಲೆ ನೀನು ಒಂದು ಫೋರ್ಸನ್ನು ಅಪ್ಲೈ ಮಾಡಿದೆ. ಅದು 1 m/s² ಆಕ್ಸಲರೇಷನನ್ನು ಪಡ್ಕೊಂಡ್ರೆ ಅವಾಗ ನೀನು ಅಪ್ಲೈ ಮಾಡಿರೋ ಫೋರ್ಸನ್ನು ನಾನು 1 N ಅಂತ ಹೇಳ್ಬೋದು. ಇವೆಲ್ಲ ನಮಗೆ ಕನ್ವಿನ್ಸ್ ಆಗಲ್ಲ, ಡೆಫಿನೇಷನ್ಸ್ಗಳು ಏನೂ ಮಾಡೋಕ್ಕಾಗಲ್ಲ, ಅವನ್ನ ಹಾಗೆ ಪ್ರಾಕ್ಟೀಸ್ ಮಾಡಬೇಕಷ್ಟೇ. ಡಿಫೈನ್ 1 N ಅಂದರೆ ಫೋರ್ಸ್ ಆ್ಯಕ್ಟಿಂಗ್ ಆನ್ ಎ ಬಾಡಿ is said to be 1 N if it causes an acceleration of 1 m/s² when the mass of the body is 1 kg ಅಷ್ಟೇನೆ. ಓಕೆ, ಇಷ್ಟು ಹೇಳಿದ ಮೇಲೆ now I move on to this equation. I will try to write this equation in 3 different forms. ಓಕೆ, ಮೊದಲನೇ ಫಾರಮ್ f x is equal to max, f y is equal to may, f z is equal to maz. ಏನು ಸರ್ ಇದು? ಏನಪ್ಪ ಅಂದರೆ ಇಲ್ಲಿ ಎಕ್ಸ್ ವೈ ಝೆಡ್ ಅನ್ನೋದು ಆಕ್ಸಿಸ್ಗಳು. ಒಂದು ಕೋಆರ್ಡಿನೇಟ್ ಸಿಸ್ಟಮನ್ನು ತಗೊಳ್ಳೋಣ. ಕೋಆರ್ಡಿನೇಟ್ ಸಿಸ್ಟಮ್ ಈ ಥರ ಇದೆ ಅಂದ್ಕೊಳ್ಳಿ. ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಸದ್ಯಕ್ಕೆ ಬರೀ 2 ಸಾಕು, ಝೆಡ್ ಆಕ್ಸಿಸ್ ಬೇಡ. ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್. ಸಪೋಸ್ ಇಫ್ ದ ಆಬ್ಜೆಕ್ಟ್ ಈಸ್ ಅಟ್ ರೆಸ್ಟ್ and if you apply force only along x-axis, that means if you apply Fx, then it will cause acceleration only along x-axis. Suppose if the body is already moving along x-axis, then your applied force causes change along x-axis only. ಅಂದರೆ ಯಾವ ದಿಕ್ಕಿನಲ್ಲಿ ನೀವು ಫೋರ್ಸನ್ನು ಅಪ್ಲೈ ಮಾಡ್ತಾ ಇದ್ದೀರೋ ಆ ದಿಕ್ಕಿನಲ್ಲಿ ಮಾತ್ರ ಆಕ್ಸಲರೇಷನ್ ಚೇಂಜ್ ಆಗುತ್ತೆ. ಸೊ ಚೇಂಜ್ ಇನ್ ದ ಆಕ್ಸಲರೇಷನ್ ರೈಟ್ ಈಸ್ ಡಿಪೆಂಡಿಂಗ್ ಅಪಾನ್ ದಿ ಡೈರೆಕ್ಷನ್ ಆಫ್ ದಿ ಫೋರ್ಸ್. Fx ಡೆಫಿನೆಟ್ಲಿ ವಿಲ್ ನಾಟ್ ಚೇಂಜ್ ದಿ ಆಕ್ಸಲರೇಷನ್ ಇಫ್ ದ ಬಾಡಿ ಈಸ್ ಮೂವಿಂಗ್ ಅಲಾಂಗ್ ವೈ ಆಕ್ಸಿಸ್. ಈಗ ನಾನು ಒಂದು ಚೆಂಡನ್ನು ಮೇಲಕ್ಕೆ ಎಸ್ದು ಫೋರ್ಸನ್ನು ಈಗ ಅಪ್ಲೈ ಮಾಡಿದರೆ ಡೆಫಿನೆಟ್ಲಿ ದ ಆಕ್ಸಲರೇಷನ್ ಅಲಾಂಗ್ ವೈ ಆಕ್ಸಿಸ್ won't change. If it is moving along x axis and if I apply the force, its acceleration will change. Similarly, Fy also, Fz also. Fx, Fy, Fz are the forces acting along x-axis, y-axis, z-axis. They produce changes only along that axis. ಇದಕ್ಕೆ ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್ ಆಲ್ರೆಡಿ ಗೊತ್ತಿರೋದನ್ನೇ ಕೊಡ್ತೀನಿ. ಪ್ರೊಜೆಕ್ಟೈಲ್ ಮೋಷನ್. ಈ ಥರ ಒಂದು ಆಬ್ಜೆಕ್ಟನ್ನು ಥ್ರೋ ಮಾಡಿದ್ರಿ ನೀವು, ಆ ಆಬ್ಜೆಕ್ಟ್ ಹೀಗೆ ಹೋಗಿ ಹೀಗೆ ಬೀಳುತ್ತೆ ಅಲ್ವಾ. ಈಗ ಯಾವುದೋ ಒಂದು ಜಾಗದಲ್ಲಿ ಆಬ್ಜೆಕ್ಟನ್ನು ತಗೊಳ್ಳೋಣ. ಇಟ್ ವಿಲ್ ಬಿ ಹ್ಯಾವಿಂಗ್ 2 velocities along x-axis, along y-axis. ನಿಮಗೆಲ್ಲ ಗೊತ್ತು, horizontal component that is x-axis velocity won't change, only vertical component that is y-axis will change ಅಂತ. ಯಾಕೆ ಅಂತಂದರೆ ಈ ರೀತಿ ಎಸೆಯಲ್ಪಟ್ಟ ಚೆಂಡಿನ ಮೇಲೆ, ಅಂದರೆ ಈ ರೀತಿ ಥ್ರೋ ಮಾಡಿದ ಚೆಂಡಿನ ಮೇಲೆ ಬರೀ ಒಂದೇ ಫೋರ್ಸ್ ಆ್ಯಕ್ಟ್ ಮಾಡ್ತಾ ಇರೋದು, ಅದು ಗ್ರಾವಿಟೇಷನಲ್ ಫೋರ್ಸ್. ಗ್ರಾವಿಟೇಷನಲ್ ಫೋರ್ಸ್ ಯಾವಾಗಲೂ ವೈ ಆಕ್ಸಿಸ್ ಅಂದರೆ ಡೌನ್ವರ್ಡ್ ಇರೋದ್ರಿಂದ ಇದರ ಮೇಲೆ ಬರೀ Fy ಮಾತ್ರ ಆಕ್ಟ್ ಮಾಡ್ತಾ ಇದೆ. Fy is acting downward, therefore y velocity along y axis keeps on decreasing. ಸೊ ಕಡಿಮೆ ಆಗ್ತಾ ಇಲ್ಲಿ ಬರೋಷ್ಟೊತ್ತಿಗೆ 0 ಆಗಿಬಿಡುತ್ತೆ. ಆದರೆ ಎಕ್ಸ್ ಕಾಂಪೊನೆಂಟ್ ಮಾತ್ರ ಅಷ್ಟೇ ಉಳ್ಕೊಂಡಿರುತ್ತೆ, ನೋ ಚೇಂಜ್, ಬಿಕಾಸ್ ದೇರ್ ಇಸ್ ನೋ ಫೋರ್ಸ್ ಆಕ್ಟಿಂಗ್ ಅಲಾಂಗ್ ದಿ ಎಕ್ಸ್ ಆಕ್ಸಿಸ್. ಗೊತ್ತಾಯ್ತಲ್ವಾ? ಸೊ ನಾನು ಪ್ರೊಜೆಕ್ಟೈಲ್ ಮೋಷನಲ್ಲಿ ಹೇಳಿರ್ತೀನಿ, ವೆನ್ ಯು ಥ್ರೋ ಅ ಬಾಡಿ ಇನ್ ಟು ದ ಸ್ಪೇಸ್, ಇಟ್ ವಿಲ್ ಹ್ಯಾವ್ 2 components of velocity. Horizontal component is undisturbed, only vertical component is disturbed ಅಂತ. ಯಾಕೆ ಅಂತ ಇಲ್ಲಿ ಗೊತ್ತಾಯ್ತಲ್ವಾ? ಯಾಕೆ ಅಂತಂದರೆ ಫೋರ್ಸ್ ವಿಲ್ ಕಾಸ್ ಚೇಂಜ್ ಓನ್ಲಿ ಆಫ್ ದಟ್ ಪರ್ಟಿಕ್ಯುಲರ್ ಡೈರೆಕ್ಷನ್. ಹಿಯರ್ ಐ ಹ್ಯಾವ್ ಫೋರ್ಸ್ ಅಲಾಂಗ್ ವೈ ಆಕ್ಸಿಸ್, therefore vertical velocity changes. No force along x axis, no x component will not change. ಅದರ ಮೀನಿಂಗನ್ನು ನಾನು ಈ ಈಕ್ವೇಷನ್ಸ್ನ ಮೀನಿಂಗನ್ನು ಈ ಡಯಾಗ್ರಾಮಿನ ಮೂಲಕ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅರ್ಥ ಆಯ್ತಲ್ಲ ಮಕ್ಕಳೇ? Let us go one more step further. Back to this equation. ನೋಡಿ, ಈ ಈಕ್ವೇಷನಿನ ಪ್ರಕಾರ ಅಪ್ಲೈಡ್ ಫೋರ್ಸ್ ವಿಲ್ ಕಾಸ್ ಆಕ್ಸಿಲರೇಷನ್ ಇನ್ ದ ಬಾಡಿ. ನೀನು ಫೋರ್ಸನ್ನು ಅಪ್ಲೈ ಮಾಡಿದರೆ, ತಳ್ಳಿದರೆ ಆಬ್ಜೆಕ್ಟ್ ಮುಂದಕ್ಕೆ ಜೋರಾಗಿ ಹೋಗುತ್ತೆ, ಅಥವಾ ಆ ಕಡೆಯಿಂದ ಆಪೋಸಿಟ್ ಆಗಿ ತಳ್ಳಿದರೆ ಅದು ಸ್ಲೋ ಡೌನ್ ಆಗುತ್ತೆ. ಒಟ್ಟಾರೆ ಅಪ್ಲೈಡ್ ಫೋರ್ಸ್ ವಿಲ್ ಕಾಸ್ ಆಕ್ಸಿಲರೇಷನ್ ಅಂತ ಹೇಳಿದೆ ಆವಾಗಲೇ. ಆಯಿತು. ಈಗ ಈ ಎಫ್ ಮತ್ತು ಎ ಮಧ್ಯೆ ಒಂದು ರಿಲೇಷನ್ ಇದೆ. ಏನು ರಿಲೇಷನ್ ಗೊತ್ತಾ? ಇಟ್ ಈಸ್ ಲೋ
ಲೋಕಲ್ ರಿಲೇಷನ್ ಅಂತ. ಏನು ಸರ್ ಇದು ಲೋಕಲ್ ರಿಲೇಷನ್? ಎಫ್ ಆ್ಯಂಡ್ ಎ ದೇ ಹ್ಯಾವ್ ಲೋಕಲ್ ರಿಲೇಷನ್. ಏನು ಸರ್ ಹಂಗಂದರೆ ಏನಪ್ಪ ಅಂದರೆ, ಇವಾಗ ಇಲ್ಲಿ ಒಂದು ಚೆಂಡಿದೆ, ನಾನು ಈಗ ಫೋರ್ಸ್ ಅಪ್ಲೈ ಮಾಡ್ತೀನಿ, ಈ ಕ್ಷಣಕ್ಕೆ ಮಾತ್ರ ಅದು ಆಕ್ಸಲರೇಟ್ ಆಗುತ್ತೆ. ಆಮೇಲೆ ಮುಂದಕ್ಕೆ ಹೋದ ಮೇಲೆ ಈ ಫೋರ್ಸನ್ನು ಅದು ಮರೆತು ಬಿಡುತ್ತೆ. ಅಲ್ಲಿನೂ ನಾನು ಆಕ್ಸಲರೇಟ್ ಮಾಡಬೇಕು ಅಂದರೆ ಅಗೇನ್ ಐ ಹ್ಯಾವ್ ಟು ಅಪ್ಲೈ ದ ಫೋರ್ಸ್. ಸೊ ಹಿಯರ್ ರೈಟ್ ನೌ the force will cause change in the velocity. Right now the applied force will cause the acceleration. ಈಗ ಇದು ಒಂದು ಜಾಗ, ಇಲ್ಲಿ ಚೆಂಡಿದೆ, ನಾನು ಇಲ್ಲಿ ಫೋರ್ಸ್ ಅಪ್ಲೈ ಮಾಡಿದರೆ ಇಲ್ಲೇ ಆಕ್ಸಲರೇಟ್ ಆಗುತ್ತೆ. ಆಕ್ಸಲರೇಟ್ ಆಗಿ ಇಲ್ಲಿಗೆ ಬಂತು ಅಂತ ಇಟ್ಕೊಳ್ಳಿ. ಇವಾಗ ಇದಕ್ಕೆ ಇಲ್ಲಿ ಎಷ್ಟು ಫೋರ್ಸ್ ಅಪ್ಲೈ ಮಾಡಿದ್ರು ಅನ್ನೋದು ಮರ್ತೇ ಹೋಗ್ಬಿಟ್ಟಿರುತ್ತೆ. ಇಟ್ ವೋಂಟ್ ರಿಮೆಂಬರ್ ಇಟ್ಸ್ ಅ ಪ್ರೀವಿಯಸ್ ಹಿಸ್ಟರಿ. ಇವಾಗ ಮತ್ತೆ ಇದನ್ನು ನಾನು ಆಕ್ಸಲರೇಟ್ ಮಾಡಬೇಕು, ಮುಂದಕ್ಕೆ ಓಡಿಸ್ಬೇಕು ಅಂತಂದರೆ ಮತ್ತೊಮ್ಮೆ ನಾನು ಫೋರ್ಸನ್ನು ಅಪ್ಲೈ ಮಾಡಬೇಕು. ಅಂದರೆ ಎ ಅನ್ನೋದು ಎಫ್ ಅನ್ನೋದು ಆ ಕ್ಷಣಕ್ಕೆ ಮಾತ್ರ ಇರ್ತಕ್ಕಂಥ ಸಂಬಂಧ, ಅಲ್ಲಿ ಆ ಕ್ಷಣಕ್ಕೆ ಮಾತ್ರ. ಸೊ ಮೂವಿಂಗ್ ಆಬ್ಜೆಕ್ಟ್ ನೆವರ್ ರಿಮೆಂಬರ್ ಇಟ್ಸ್ ಪಾಸ್ಟ್ ಹಿಸ್ಟರಿ. ಅವಾಗಲೇ ಅಷ್ಟೊಂದು ಫೋರ್ಸ್ ಅಪ್ಲೈ ಮಾಡಿದ್ರು, ನಾನು ಇವಾಗ ಆಕ್ಸಿಲರೇಟ್ ಆಗಬೇಕು ಅಂತ ಏನು ಆಬ್ಜೆಕ್ಟ್ ಮೂವ್ ಆಗಲ್ಲ. ಈ ಕ್ಷಣಕ್ಕೆ ಆಕ್ಸಿಲರೇಟ್ ಆಗಬೇಕು, ಈ ಕ್ಷಣಕ್ಕೆ ಜೋರಾಗಿ ಹೋಗಬೇಕು ಅಂದರೆ ಈಗ ಯಾರಾದರೂ ತಳ್ಳಬೇಕು, ಆಯಿತಾ? ಈಗ ನಿನ್ನನ್ನು ಅಲ್ಲಿ ನಿನ್ನ ಫ್ರೆಂಡ್ ತಳ್ದ, ಅಲ್ಲಿಂದ ಇಲ್ಲಿ ತನಕ ಬಂದೆ, ಇಲ್ಲಿಂದ ಮುಂದಕ್ಕೆ ಹೋಗ್ಬೇಕಂದ್ರೆ ಇನ್ನೊಂದ್ಸತಿ ಯಾರೊಬ್ಬರು ತಳ್ಳಲೇಬೇಕು. ದಿಸ್ ಕ್ಲಿಯರ್ಲಿ ಇಂಡಿಕೇಟ್ಸ್ ದಟ್ ಫಾರ್ ಕಂಟಿನ್ಯೂಸ್ ಆಕ್ಸಲರೇಷನ್ ವಿ ನೀಡ್ ಕಂಟಿನ್ಯೂಸ್ ಫೋರ್ಸ್. ಅರ್ಥ ಆಗ್ತಿದೆಯಾ ಮಕ್ಕಳೇ? ಸೊ ದಿಸ್ ಈಸ್ ಅಬೌಟ್ ದಿ ಫೋರ್ಸ್ ಮಾಸ್ ಆಕ್ಸಲರೇಷನ್, ರಿಲೇಷನ್. ಈಗ ಮುಂದಕ್ಕೆ ಹೋಗೋಣ. ಸೊ ನ್ಯೂಟನ್ ಸೆಕೆಂಡ್ ಲಾ ಆಯಿತು, ಅದರಿಂದ ಒಂದು ಇಕ್ವೇಷನನ್ನು ಡಿರೈವ್ ಮಾಡಿದ್ದಾಯಿತು, ಅದಕ್ಕೆ ಸಂಬಂಧಪಟ್ಟಂಥ ಅಡಿಷನಲ್ ಡೀಟೇಲ್ಸನ್ನು ಕಲ್ತಿದ್ದಾಯಿತು. ಸೊ ಎಫ್ ಮತ್ತು ಎ ಮಧ್ಯದಲ್ಲಿ ಲೋಕಲ್ ರಿಲೇಷನ್ ಯಾಕಿರುತ್ತೆ, ಹಂಗಂದ್ರೆ ಏನು ಅನ್ನೋದನ್ನು ಹೇಳಿದೆ. ಎಫ್ ಆ್ಯಂಡ್ ಎ ದೇ ಹ್ಯಾವ್ ಲೋಕಲ್ ರಿಲೇಷನ್ ಮೀನ್ಸ್ the body gets accelerated only then when you apply the force. This time applied force will not accelerate the body after t second or 1 hour or 2 hour. That means the moving body will not remember its previous history. ಗೊತ್ತಾಯ್ತಲ್ವಾ? ಇಷ್ಟು ಹೇಳಿದ ಮೇಲೆ now let me take up the concept of mass ಕಡೆ ಒಂದು ಸ್ವಲ್ಪ ಗಮನ ಕೊಡೋಣ. ಓಕೆ, now I will take up the concept of mass. ಏನು ಮಾಸ್ ಅಂದರೆ? ವಿ ರೆಪ್ರೆಸೆಂಟ್ ಇಟ್ ಬೈ ಎಮ್, ವಿ ಕಾಲ್ ಇಟ್ ಆಸ್ ಎ ಸ್ಕೇಲ್ ಆರ್ ಕ್ವಾಂಟಿಟಿ, ಇಟ್ಸ್ ಎಸ್ ಐ ಯೂನಿಟ್ ಈಸ್ ಕೆ ಜಿ, ಈ ಥರ ಎಲ್ಲ ಹೇಳ್ತೀವಿ. ಆದರೆ ಯಾರಾದರೂ ಬಂದು ಮಾಸನ್ನು ಡಿಫೈನ್ ಮಾಡು ಅಂದರೆ ನೀವು ಹೆಂಗೆ ಡಿಫೈನ್ ಮಾಡ್ತೀರಾ, ಅಥವಾ ಮಾಸ್ ಅಂದರೆ ನೀವೇನು ಅರ್ಥ ಮಾಡ್ಕೊಂಡಿದ್ದೀರಾ, ಇದನ್ನು ನಾವು ಪ್ರಶ್ನೆ ಮಾಡಬೇಕು. ಇವೆಲ್ಲ ನೋಡಿ ಒಂಥರ ಡೇ ಟು ಡೇ ನಾವು ಬಳಸ್ತಾನೆ ಇರ್ತೀವಿ. ಮಾಸ್ ಆಫ್ ದ ಬಾಡಿ ಅನ್ನೋದನ್ನ ಬಳಸ್ತೀವಿ, ಟೈಮ್ ನೌ ಅಂತ ಬಳಸ್ತೀವಿ, ಇವೆಲ್ಲ. ಆದರೆ ಡೆಫಿನೇಷನ್ ಹೇಳಬೇಕು ಅಂತ ಬಂದಾಗ ಭಾಳ ಇಕ್ಕಟ್ಟಿಗೆ ಸಿಕ್ಕಾಕೊಂಡ್ಬಿಡ್ತೀವಿ, ಹೇಳೋಕ್ಕಾಗಲ್ಲ ನಮಗೆ ಡೆಫಿನೇಷನನ್ನು. ಈಗ ನೋಡಿ, ಮಾಸ್ ಅಂದ ತಕ್ಷಣ ಮೈಂಡ್ ಏನು ಹೇಳುತ್ತೆ? ವೆಯ್ಟ್ ಅಂತ ಬಂದ್ಬಿಡುತ್ತೆ, ತೂಕ ಅಂತ ಬಂದ್ಬಿಡುತ್ತೆ ಕನ್ನಡದಲ್ಲಿ. ಹಾಗಾದರೆ ಮಾಸನು ವೆಯ್ಟು ಎರಡೂ ಒಂದೇನಾ? ಅಲ್ಲ. ಹಾಗಾದರೆ ಮಾಸ್ ಅಂದರೆ ಏನು? ಡೆನ್ಸಿಟಿನಾ? ಅಲ್ಲ. ಡೆನ್ಸಿಟಿನೂ ಅಲ್ಲ. ಮಾಸ್ ಈಸ್ ನಾಟ್ ಎ ಡೆನ್ಸಿಟಿ, ಮಾಸ್ ಈಸ್ ನಾಟ್ ಎ ವೆಯ್ಟ್. ಬೈ ಆ್ಯಂಡ್ ಲಾರ್ಜ್ ವಿ ಕ್ಯಾನ್ ಸೇ ಮಾಸ್ ಈಸ್ ನಥಿಂಗ್ ಬಟ್ ಅಮೌಂಟ್ ಆಫ್ ದ ಕಂಟೆಂಟ್ ಇನ್ ದ ಬಾಡಿ. ಆ ಬಾಡಿನಲ್ಲಿ ಎಷ್ಟು ಕಂಟೆಂಟ್ ಇದೆ ಅನ್ನೋದನ್ನು ನಾವು ಮಾಸ್ ಅಂತ ತಗೋಬೋದೇ ಹೊರತು ದಟ್ ಈಸ್ ಆಲ್ಸೋ ನಾಟ್ ಕ್ಲಿಯರ್ ಕಟ್ ಡೆಫಿನೇಷನ್. ಸೊ ಒಟ್ಟಾರೆ ಹೇಳೋದಾದರೆ ವಿ ಕ್ಯಾನಾಟ್ ಡಿಫೈನ್ ಮಾಸ್. ಕೆಲವೊಂದು ಇಂಪಾಸಿಬಲ್ ಥಿಂಗ್ಸನ್ನು ಟ್ರೈ ಮಾಡಬಾರ್ದು. ಈಗ ಮಾಸಿನ ಡೆಫಿನೇಷನ್ ಹೇಳಿ ಅಂದರೆ ಇಟ್ ಈಸ್ ಇಂಪಾಸಿಬಲ್, ವಿ ಕ್ಯಾನಾಟ್ ಡಿಫೈನ್ ಅಷ್ಟೇ. ಮಾಸ್ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ, ಇಟ್ ಈಸ್ ದ ಪ್ರಾಪರ್ಟಿ ಆಫ್ ದ ಬಾಡಿ ಅಷ್ಟೇ. ಆದರೆ ಒಂದು ಬಾಡಿಗೆ ಮಾಸ್ ಇದೆ ಅನ್ನೋದು ನಮಗೆ ಯಾವಾಗ ಗೊತ್ತಾಗುತ್ತೆ? ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತಾ? ನೋಡಿದ ತಕ್ಷಣ ಅದೊಂದು ಆಬ್ಜೆಕ್ಟ್ ಅನ್ನೋದು ಗೊತ್ತಾಗುತ್ತಪ್ಪ. ಇವಾಗ ನಿಮ್ಮ ಎದುರುಗಡೆಗೆ ಒಂದು ಸಾಲಿಡ್ ಐರನ್ ಸ್ಪಿಯರನ್ನು ಇಡ್ತೀನಿ, ಆಮೇಲೆ ಈ ಏನು ಪೇಪರಲ್ಲಿ ನಾನು ಮಾಡಿ ಒಂದು ಸ್ಪಿಯರನ್ನು ಇಟ್ಟಿರ್ತೀನಿ, ಅದಕ್ಕೂ ಬ್ಲ್ಯಾಕ್ ಪೇಂಟನ್ನು ಹೊಡೆದು ನೋಡೋದಕ್ಕೆ ಅದು ಐರನ್ ಸ್ಪಿಯರ್ ಥರನೇ ಕಾಣಂಗೆ ಇಟ್ಟಿರ್ತೀನಿ. 2 ಸ್ಪಿಯರ್ಗಳನ್ನು ನಿಮ್ಮ ಕಣ್ಣು ಮುಂದೆ ಇಟ್ಟಿದ್ದೀನಿ, 2 ಬ್ಲ್ಯಾಕ್ ಕಲರ್ ಇದ್ದಾವೆ, ಆದರೆ ಒಂದು ಐರನ್ ಸ್ಪಿಯರು, ಇನ್ನೊಂದು ನಾನು ಮಾಡೆಲನ್ನು ಮಾಡಿಟ್ಟಿದ್ದೀನಿ. ಬಟ್ ತಕ್ಷಣಕ್ಕೆ ನೋಡಿದರೆ ನಿನಗೆ ಯಾವುದು ಐರನ್ ಸ್ಪಿಯರು ಯಾವುದು ಮಾಡೆಲ್ ಅನ್ನೋದು ಗೊತ್ತಾಗೋದಿಲ್ಲ. ಇದೊಂದು ರಿಯಲ್ ಐರನ್ ಸ್ಪಿಯರ್, ಇದು ಮಾಡೆಲ್, ಇದನ್ನು ಎಮ್ ಅಂತ ಬರೆದಿರ್ತೀನಿ. ಬಟ್ ತಕ್ಷಣಕ್ಕೆ ನೋಡಿದರೆ ನಿನಗೆ ಗೊತ್ತಾಗೋದಿಲ್ಲ ಅದು ಯಾವುದು ಹೆವಿ ಇದೆ, ಯಾವುದು ಲೈಟ್ ಇದೆ, ಯಾವುದು ಮ್ಯಾಸಿವ್ ಇದೆ, ಯಾವುದು ಲೈಟ್ ಇದೆ ಅಂತ ನಿನಗೆ ಹೆಂಗೆ ಗೊತ್ತಾಗುತ್ತೆ? ದಟ್ ಮೀನ್ಸ್ ವೆನ್ ಡು ವಿ ಫೀಲ್ ದ ಮಾಸ್?
only when we try to move the object. Only when we try to move the object means only when we try to accelerate the object. ಅರ್ಥ ಆಯ್ತಾ? ಆ ಆಬ್ಜೆಕ್ಟ್ ಅನ್ನು ಹೋಗಿ ತಳ್ಳಿದಾಗ ನಿನಗೆ ಗೊತ್ತಾಗುತ್ತೆ. ಈಗ ಮನೆ ಮುಂದೆ ಒಂದು ಕಲ್ಲು ಬಂಡೆ ಬಿದ್ದಿದೆ, ಅದು ಸುಮ್ಮನೆ ನೋಡಿದಾಗ ನಿಮ್ಗೇನು ಅದು ಎಷ್ಟು ಮಾಸ್ ಇದೆ ಅಂತ ಏನು ಗೊತ್ತಾಗೋದಿಲ್ಲ. ಆದರೆ ಅದ್ರ ಮೇಲೆ ಹೋಗಿ ನೀನು ಅಪ್ಲೈ ಮಾಡಿ ಫೋರ್ಸನ್ನು ಅಪ್ಲೈ ಮಾಡಿ ತಳ್ಳಕ್ಕೆ ಪ್ರಯತ್ನ ಪಡು, ಆವಾಗ ಗೊತ್ತಾಗುತ್ತೆ ಅದು ತುಂಬ ತೂಕ ಇರ್ತಕ್ಕಂಥ ಕಲ್ಲ ಅಥವಾ ಸುಮ್ಮನೆ ಲೈಟ್ ವೆಯ್ಟಾ ಅಂತ. ಅದೇ ಒಂದು ಸಣ್ಣ ಕಲ್ಲಿದೆ, ಅದ್ರ ಮೇಲೆ ನಿನಗೆ ಅಪ್ಲೈ ಮಾಡಿದ್ರೆ ಮುಂದಕ್ಕೆ ಹೋಗುತ್ತೆ, ಇದೇನು ಭಾರ ಇಲ್ಲ ಬಿಡ ಆರಾಮಾಗಿ ತಳ್ಬೋದು ಅಂತೀವಿ. ಅದೇ ದೊಡ್ಡ ಚಪ್ಪಡಿ ಇದೆ, ತಳ್ಳಕ್ಕೆ ಟ್ರೈ ಮಾಡಿ ಆಗೋದೇ ಇಲ್ಲ. ಹಾಗೆ ಇಲ್ಲಿ ಕೂಡ ಈ ಐರನ್ ಸ್ಪೇರನ್ನು ಹಿಂಗೆ 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 ಎತ್ಕೊಳ್ಳಿ ನೀವು, then you really feel the content, you will feel the mass. ಓಕೆ, ಈ ನಿಜವಾದ ಐರನ್ ಸ್ಪೇರನ್ನು ಎತ್ಕೊಂಡಾಗ ತುಂಬ ನಾವು ಕಷ್ಟಪಡಬೇಕು, ಇದನ್ನು ಲೈಟಾಗಿ ಹಿಂಗೆ ಎತ್ತು ಬಿಡ್ಬೋದು. ಗಾಟ್ ಇಟ್ ಆರ್ ನಾಟ್? ಸೊ ಇಲ್ಲಿ ಮಾಸ್ ಅನ್ನೋದು ನಮಗೆ ಫೀಲ್ ಆಗೋದು ಯಾವಾಗ? ಓನ್ಲಿ ವೆನ್ ಯು ಟ್ರೈ ಟು ಪ್ರೊಡ್ಯೂಸ್ ಆಕ್ಸಿಲರೇಷನ್. ಸೊ ವೆನ್ ಡು ವಿ ಫೀಲ್ ದ ಮಾಸ್? ವೆನ್ ವಿ ಟ್ರೈ ಟು ಪ್ರೊಡ್ಯೂಸ್ ದಿ ಆಕ್ಸಿಲರೇಷನ್. ಆಕ್ಸಿಲರೇಷನ್ ಅಂದರೆ ಬರೀ ತಳ್ಳಿನೇ ಆಕ್ಸಿಲರೇಷನ್ ಆಗಬೇಕಾಗಿಲ್ಲ, ಹೀಗೆ ಮೇಲಕ್ಕೆ ಎತ್ಕೊಂಡಾಗಲೂ ಕೂಡ ನಮಗೆ ಆಕ್ಸಿಲರೇಷನ್ ಅಂತ ಹೇಳ್ತೀವಿ. ಈಗ ಮನೆಯಲ್ಲಿ ಒಂದು ಮಗು ಇದೆ, ಎತ್ಕೋತೀವಿ, ಅದು ತುಂಬ ಕಡಿಮೆ ತೂಕ ಇದೆ, ಎಷ್ಟು ಹಗುರವಾಗಿದೆಯಪ್ಪ ಮಗು ಅಂತ ಹೇಳ್ತೀವಿ. ಅಥವಾ ಮನೆಯಲ್ಲಿ ಏನೋ ರೇಷನ್ ಏನೋ ತೊಗೊಂಬಂದಿದ್ದಾರೆ, ಒಂದು ಅಕ್ಕಿ ಮೂಟೆ ಇದೆ, ಎತ್ಕೋ ಅಂತ ಹೇಳ್ತೀವಿ, ಒಂದೇ ಕೈನ ಈಗ ಎತ್ತಕ್ಕೆ ನೋಡ್ತೀವಿ, ಅವಾಗ ಆಗೋದಿಲ್ಲ. ಅವಾಗ ಗೊತ್ತಾಗುತ್ತೆ, ಓ ಇದು ತುಂಬ ತೂಕ ಇದೆ ಅಂತೇಳಿ ಅವಾಗ ಎರಡೂ ಕೈಯನ್ನು ಹಾಕಿ ಹೀಗೆ ಮೇಲಕ್ಕೆ ಎತ್ತಲಿಕ್ಕೆ ಪ್ರಯತ್ನ ಪಡ್ತೀವಿ. ಸೊ ಅವಾಗ ನಮ್ಮ ಗಮನಕ್ಕೆ ಬರೋದು ಮಾಸ್. ಸೊ ಮಾಸ್ ಅನ್ನೋದು ನಮಗೆ ಯಾವಾಗ ಫೀಲ್ ಆಗುತ್ತೆ? ಮಾಸ್ ಅನ್ನೋದು ನಮಗೆ ಯಾವಾಗ ಗೊತ್ತಾಗುತ್ತೆ? ಓನ್ಲಿ ವೆನ್ ವಿ ಟ್ರೈ ಟು ಪ್ರೊಡ್ಯೂಸ್ ಆಕ್ಸಿಲರೇಷನ್. ಅರ್ಥ ಆಯ್ತಲ್ವಾ? ಇದು ಒಂದು ಕಾನ್ಸೆಪ್ಟ್. ಇನ್ನೊಂದು ಕಾನ್ಸೆಪ್ಟು ಇಂಪಲ್ಸ್ ಅಂತ. ಇಂಪಲ್ಸ್ ಅಂದರೆ ಏನು? ಮಾಸ್ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ, ಇಂಪಲ್ಸ್ ಈಸ್ ಎ ವೆಕ್ಟರ್ ಕ್ವಾಂಟಿಟಿ. ಇಂಪಲ್ಸ್ ಅನ್ನೋದು ಚೇಂಜ್ ಇನ್ ದ ಮೊಮೆಂಟಮ್ ಅಂತ. ಇಂಪಲ್ಸ್ ಈಸ್ ಈಕ್ವಲ್ ಟು change in momentum. That is, impulse is equal to dp. ಸರ್ ಏನು ಸರ್ ಆ್ಯಕ್ಚುಲಿ ಮೀನಿಂಗ್ ಏನು ಸರ್? ನೋಡಿ, ಕೆಲವೊಮ್ಮೆ ಫೋರ್ಸನ್ನು ನಾವು ಈಸಿಯಾಗಿ ಮೆಷರ್ ಮಾಡ್ಬೋದು, ಕೆಲವೊಮ್ಮೆ ಎಷ್ಟೊತ್ತು ಫೋರ್ಸ್ ಅಪ್ಲೈ ಆಯಿತು ಅನ್ನೋದನ್ನು ಮೆಷರ್ ಮಾಡ್ಬೋದು. ಆದರೆ ಕೆಲವೊಂದು ಕೇಸ್ಗಳಲ್ಲಿ ವಿ ಕೆನಾಟ್ ಮೆಷರ್ ಫೋರ್ಸ್ ಇಂಡಿವಿಜುವಲಿ, ವಿ ಕೆನಾಟ್ ಮೆಷರ್ ಹೌ ಲಾಂಗ್ ದಟ್ ಫೋರ್ಸ್ ಈಸ್ ಆ್ಯಕ್ಟಿಂಗ್ ಅನ್ನೋದು ಕೂಡ ಮೆಷರ್ ಮಾಡೋಕ್ಕಾಗಲ್ಲ. ಈಗ ಫಾರ್ ಎಕ್ಸಾಂಪಲ್, ಒಂದು ಮೊಳೆ ತಗೊಂಡು ಥರ್ಮೋಕೂಲಲ್ಲಿ ಇಟ್ಟು ಹೀಗೆ ಪ್ರೆಸ್ ಮಾಡ್ತೀರಾ. ಇಲ್ಲಿ ನೋಡಿ, ನೀವು ಪ್ರೆಸ್ ಮಾಡಬೇಕಾದ್ರೆ ಎಷ್ಟೊತ್ತು ಪ್ರೆಸ್ ಮಾಡಿದ್ರಿ, ಇಲ್ಲಿ ಕೈ ಇಟ್ಟಾಗ ಸ್ವಿಚ್ ವಾಚನ್ನು ಆನ್ ಮಾಡಿ ತಳ್ಕೊಂಡು ಇಲ್ಲಿಗೆ ಬಂದಾಗ ಆಫ್ ಮಾಡಿ, ವಾಚಲ್ಲಿ 2 ಸೆಕೆಂಡೋ 3 ಸೆಕೆಂಡೋ 10 ಸೆಕೆಂಡೋ ತೋರಿಸ್ತಾ ಇರುತ್ತೆ. ಅಂದರೆ ಎಷ್ಟೊತ್ತು ಫೋರ್ಸ್ ಅಪ್ಲೈ ಮಾಡಿದ್ರಿ ಅನ್ನೋದು ಗೊತ್ತಾಗುತ್ತೆ. ಅಥವಾ ಹಾಕಿ ಸ್ಟಿಕ್ ತಗೊಂಡು ಬಾಲ್ನ ಮೇಲೆ ಹಿಂಗೆ ಇಟ್ಕೊಂಡು ತಳ್ಕೊಂಡು ಹೋಗಿ ಎಷ್ಟೊತ್ತು ಫೋರ್ಸ್ ಅಪ್ಲೈ ಮಾಡಿದ್ದೀರಾ ಅನ್ನೋದು ಗೊತ್ತಾಗುತ್ತೆ, ಎಷ್ಟು ಫೋರ್ಸ್ ಅಪ್ಲೈ ಮಾಡಿದ್ದೀರಾ ಅನ್ನೋದು ಗೊತ್ತಾಗುತ್ತೆ. ಅದೇ ಮೊಳೆನ ನೀವು ಗೋಡೆಗಿಟ್ಟು ಹ್ಯಾಮರ್ ತಗೊಂಡು ಫಟ್ ಅಂತ ಹೊಡಿರಿ, ಆಯಿತಾ? ಲಾರ್ಜ್ ಅಮೌಂಟ್ ಆಫ್ ಫೋರ್ಸ್, ಇಟ್ ಈಸ್ ಆ್ಯಕ್ಟಿಂಗ್ ಆನ್ ದ ನೇಲ್ ಫಾರ್ ಎ ಶಾರ್ಟ್ ಇಂಟರ್ವೆಲ್ ಆಫ್ ಟೈಮ್. ಹಿಂಗೆ ಸಡನ್ನಾಗಿ ಹಿಂಗೆ ಬಂದ್ಬಿಡುತ್ತೆ, ಆಯಿತಾ? ಅವಾಗ ಯು ಕೆನಾಟ್ ಮೆಷರ್ ಫೋರ್ಸ್, ಯು ಕೆನಾಟ್ ಮೆಷರ್ ಈವನ್ ಟೈಮ್ ಆಲ್ಸೋ. ಅದೇ ಹಾಕಿ ಸ್ಟಿಕ್ ಎಕ್ಸಾಂಪಲ್ ಬಂದರೆ, ಗ್ರೌಂಡಲ್ಲಿ ಬಾಲ್ ಇದೆ, ಸ್ಟಿಕ್ಕನ್ನು ತಗೊಂಡು ಒಂದು ಸತಿ ಫಟ್ ಅಂತ ಹೊಡಿರಿ, ಬಾಲ್ ಹೋಗ್ಬಿಡುತ್ತೆ. ಇಲ್ಲೂ ಕೂಡ ಅಷ್ಟೇ, ದ ಟೈಮ್ ಈಸ್ ವೆರಿ ಸ್ಮಾಲ್, ದ ಟೈಮ್ ಆಫ್ ಕಾಂಟ್ಯಾಕ್ಟ್, ಬ್ಯಾಟ್ ಬಂದು ಬಾಲ್ಗೆ ಟಚ್ ಆಗೋ ಟೈಮ್ ಇದೆಯಲ್ಲ ಅದು ಬಹಳ ಕಡಿಮೆ ಇರುತ್ತೆ. ಆಮೇಲೆ ಸಿಕ್ಸರ್ ಹೊಡಿಬೇಕಾದ್ರೆ, ಬೌಂಡ್ರಿ ಹೊಡಿಬೇಕಾದ್ರೆ, ಅಥವಾ ಫುಟ್ಬಾಲನ್ನು ಕಿಕ್ ಮಾಡಬೇಕಾದ್ರೆ, ಸೊ ಸುಮ್ಮನೆ ನೀವು ಕಾಲಲ್ಲಿ ಹೀಗೆ ತಳ್ಕೊಂಡು ಹೋಗೋದು ಅದು ನಿಧಾನದ ಪ್ರೋಸೆಸ್. ಒಂದೇ ಸತಿ ಜಾಡಿಸಿ ಒದಿತೀರಲ್ಲ, ಅದು ಕಿಕ್ ಅಂತ ಕರಿತೀವಿ. ಅಂಥ ಟೈಮ್ಗಳಲ್ಲಿ ಟೈಮ್ ಮೆಷರ್ಮೆಂಟ್ ಈಸ್ ವೆರಿ ಡಿಫಿಕಲ್ಟ್. ಆವಾಗ ನಾವು ಇಂಪಲ್ಸಿನ ಕಡೆ ಗಮನ ಕೊಡ್ತೀವಿ. ದಟ್ ಇಂಪಲ್ಸ್ ಈಸ್ ನಥಿಂಗ್ ಬಟ್ ಲಾರ್ಜ್ ಅಮೌಂಟ್ ಆಫ್ ಚೇಂಜ್ ಇನ್ ದ ಮೊಮೆಂಟಮ್ ಫಾರ್ ವಿತಿನ್ ಎ ಶಾರ್ಟ್ ಇಂಟರ್ವೆಲ್ ಆಫ್ ಟೈಮ್. ನೋಡಿ, dp by dt is equal to f. So dp is equal to f into dt. Therefore impulse is equal to impulse, LSE, impulse is equal to f into dt.
dp is equal to f into dt. So large amount of force acting for a short interval of time is nothing but impulse, and impulse is also a vector quantity. It always acts in the direction of change in the momentum. ಇವಾಗ ಬಾಲ್ ಇಲ್ಲಿತ್ತು, ರೆಸ್ಟ್ ಅಲ್ಲಿ ಇತ್ತು, ನೀವು ಹೊಡೆದ್ರಿ ಒಂದ್ಸತಿ, ಬಾಲ್ ಆ ಕಡೆ ಹೋಯಿತು ಅಂದ್ರೆ ಮೊಮೆಂಟಮ್ ಇಸ್ ಚೇಂಜಿಂಗ್ ಇನ್ ದಟ್ ಡೈರೆಕ್ಷನ್. ಸೊ ಇಂಪಲ್ಸ್ ಈಸ್ ಆಲ್ಸೋ ಇನ್ ದಟ್ ಡೈರೆಕ್ಷನ್. ಈಗ ಗೋಡೆಗೆ ಮೊಳೆ ಹೊಡಿತಾ ಇದ್ದೀನಿ ಹ್ಯಾಮರ್ ತಗೊಂಡು. ಸೊ this is impulse direction, then that nail gets into the wall. So impulse always acts in the direction of change in momentum. So impulse ಅಂದ್ರೆ ಏನು, ಅದು ಸ್ಕೇಲಾರ ವೆಕ್ಟರ ಕೇಳ್ತಾರೆ, ಆಮೇಲೆ ಅದರ SI ಯೂನಿಟ್ ಅನ್ನ ಕೇಳ್ತಾರೆ. Impulse is nothing but change in the momentum, and it is defined as the product of large amount of force. ಅಥವಾ force large amount ಎಲ್ಲ ಏನು ಬೇಡ, it is the product of force and time. So a large amount of force acting for a short interval of time produces impulse. I repeat, impulse is nothing but change in the momentum and defined as the product of force and time of action. Impulse is always a vector quantity. It acts in the direction of the change in momentum. Give examples ಅಂತ ಬಂದ್ರೆ, ಹ್ಯಾಮರಿಂಗ್ ದ ನೇಲ್, ಗೋಡೆಗೆ ಮೊಳೆ ಹೊಡೆಯೋದು, ಆಯ್ತಾ, ಅದು ಇಂಪಲ್ಸ್. ಕಿಕ್ಕಿಂಗ್ ಫುಟ್ಬಾಲ್, ಅದು ಇಂಪಲ್ಸ್, ಅರ್ಥ ಆಯ್ತಾ. ಹಿಟ್ಟಿಂಗ್ ಕ್ರಿಕೆಟ್ ಬಾಲ್, ದಟ್ ಈಸ್ ಆಲ್ಸೋ ಇಂಪಲ್ಸ್. ಇಷ್ಟೆಲ್ಲ ಯಾಕೆ, ಕೆನ್ನೆ ಮೇಲೆ ಕೈಯನ್ನು ಇಟ್ಟು ಹೀಗೆ ತಳ್ಳಿದರೆ ಅದು ಫೋರ್ಸ್ ಆ್ಯಕ್ಟಿಂಗ್ ಫಾರ್ ಎ ಲಾರ್ಜ್ ಇಂಟರ್ವೆಲ್ ಆಫ್ ಟೈಮ್. ಅದೇ ಅಪ್ಪನೋ ಅಮ್ಮನೋ ಸಿಟ್ಟು ಬಂದು ನಿಮ್ಮ ಕೆನೆಗೆ ಒಂದು ಪಠಾರ್ ಅಂತ ಹೊಡಿತಾರಲ್ಲ, ಅದು ಇಂಪಲ್ಸ್, ಗೊತ್ತಾಯ್ತಾ. ಅಲ್ಲಿ ನೋಡಿ ಎಷ್ಟು ಜಾಸ್ತಿ ಫೋರ್ಸು, ಕೆನ್ನೆ ಮೇಲೆ ಹಿಂಗೆ ಕೈ ಟಚ್ ಆಗಿದ್ದು ಒಂದೇ ಕ್ಷಣ ಅಷ್ಟೇ, ಫಟ್ ಅಂತ ಬೀಳುತ್ತೆ ಏಟು, ಅದು ಇಂಪಲ್ಸ್. ಸೊ ಇಂಪಲ್ಸ್, ಅದನ್ನೆಲ್ಲ ಎಕ್ಸಾಂಪಲ್ ಕೊಡಬೇಡಿ, ಅರ್ಥ ಮಾಡ್ಕೊಳ್ಲಿಕ್ಕೆ ನಾನು ಹೇಳ್ತಾ ಇರೋದಷ್ಟೇ. ಸೊ ಇಂಪಲ್ಸ್ ಈಸ್ ನಥಿಂಗ್ ಬಟ್ ಫೋರ್ಸ್ ಆ್ಯಕ್ಟಿಂಗ್ for a short interval of time. And SI unit ಬಂದ್ಬಿಟ್ಟು ನ್ಯೂಟನ್ ಸೆಕೆಂಡ್. ಫೋರ್ಸ್ ಈಸ್ ನ್ಯೂಟನ್, ಟೈಮ್ ಈಸ್ ಎ ಸೆಕೆಂಡ್. ಸೊ ಇಷ್ಟು ಈ ವಿಡಿಯೋದಲ್ಲಿ ನಾನು ಹೇಳಿರ್ತಕ್ಕಂಥ ಕಂಟೆಂಟ್ಗಳು. ಇನ್ನು ಬಹಳಷ್ಟು ಹೇಳೋದಿದೆ. ಇನ್ ಮೈ ನೆಕ್ಸ್ಟ್ ವಿಡಿಯೋ ಐ ವಿಲ್ ಟೇಕ್ ಅಪ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫೋರ್ಸಸ್. ಗ್ರಾವಿಟೇಷನಲ್ ಫೋರ್ಸ್, ನಾರ್ಮಲ್ ಫೋರ್ಸ್. ಗ್ರಾವಿಟೇಷನ್ ಅಂತ ಬಂದಾಗ ಫ್ರೀ ಫಾಲ್ ಅಂತ ಇದೆ, ರೆಸ್ಟ್ ಅಂತ ಇದೆ, ಆಮೇಲೆ ನಾರ್ಮಲ್ ಫೋರ್ಸ್ ಆದಮೇಲೆ ಇನ್ನೊಂದು ಫೋರ್ಸ್ ಬರುತ್ತೆ, ಏನು ಸ್ಪ್ರಿಂಗ್ ಫೋರ್ಸ್ ಅಂತ, ಫ್ರಿಕ್ಷನಲ್ ಫೋರ್ಸ್ ಅಂತ. ಇವನ್ನೆಲ್ಲ ಚರ್ಚೆ ಮಾಡೋಣ. ಇವೆಲ್ಲನೂ ಕೂಡ ಮೂವ್ಮೆಂಟ್ಗೆ ಕನೆಕ್ಟ್ ಆಗಿರ್ತಕ್ಕಂಥ ಪ್ಯಾರಾಮೀಟರ್ಸೇನೆ. ಐ ಹೋಪ್ ಯು ಆರ್ ಎಂಜಾಯಿಂಗ್ ಮೈ ವಿಡಿಯೋಸ್. ಪ್ಲೀಸ್ ಶೇರ್ ಯುವರ್ ಕಾಮೆಂಟ್ಸ್ ಅಂಡ್ ಆಲ್ಸೋ ಶೇರ್ ಮೈ ವಿಡಿಯೋಸ್ ವಿತ್ ಯುವರ್ ಫ್ರೆಂಡ್ಸ್ so that they will also get the benefit of these videos. So with this I will stop the discussion of today's class. We will meet in the next class. Thank you very much.